ಯಾಕಂತ ಹೇಳಿದ್ರೆ ಇವನು ಬದುಕಿರುವಂತದ್ದೇ ಡೋಂಗಿತನದಿಂದ ಬದುಕಿರುವಂತದ್ದು. ದೇವಸ್ಥಾನವನ್ನು ಒಳಗಡೆ ಹಾಕಿರುವ ಮುಖಾಂತರ, ಬಡ್ಡಿ ದಂಧೆ ಹಣವನ್ನು ಪಾಪದವರಂತ ಹೀರುವಂತಹ ಮುಖಾಂತರ, ಸೌಜನ್ಯನ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ನೇರವಾಗಿ ಇವರೇ ಭಾಗಿಯಾಗಿದ್ದಾರೆ ಅಂತೇಳಿ ಕನ್ಫರ್ಮ್ ಆಗಿ ಪ್ರೂವ್ ಆಗುತ್ತೆ. ಸೌಜನ್ಯನ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಇವರ ಕೈವಾಡ ಇದ್ದೇ ಇದೆ ಅನ್ನುವಂತ, ನಮ್ಮ ಮಗು ಅಮೆರಿಕದಲ್ಲಿ ಇದ್ದ ಅನ್ನುವಂತಹ ವಿಚಾರದಲ್ಲಿ ನಕಲಿ ಪಾಸ್ಪೋರ್ಟ್ ತೋರಿಸಿದಂತಹ ದೇವಮಾನವ ಇವನು ಎಲ್ಲ ಚಾನೆಲ್ ಅನ್ನು ಬಂದ್ ಮಾಡಿಸೋಕೆ ಹೊರಟಿದ್ದಾನೆ. ನೀಚ ಮನುಷ್ಯ ಇವನಿಗೆ ಯಾವ್ದ್ರಲ್ಲಿ ಉಗಿಬೇಕು. ಈಗ ಜನ ಉಗಿತಾ ಇದ್ದಾರೆ, ಇವನ ಹಣೆ ಬರಕ್ಕೆ ಕಾಮೆಂಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಜನ ಉಗಿತಾ ಇದ್ದಾರೆ ಅಂತ ಹೇಳಿ. ಆದ್ರೂ ಕೂಡ ಇವನು ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ದೇವಮಾನವನ ತರ ಪೋಸ್ ಅನ್ನು ಕೊಡ್ತಾ ಇದ್ದೇನಲ್ವಾ, ನಾಚಿಕೆ ಆಗುದಿಲ್ವಾ ನಿನ್ಗೆ? ಧರ್ಮಸ್ಥಳದ ದೇವಮಾನವನೇ ನಿನ್ಗೆ ಚಪ್ಪಲಿಯಲ್ಲಿ ಹೊಡೆಯುವಂತಹ ಕಾಲ ಖಂಡಿತವಾಗ್ಲೂ ಇದೆ. ನೀನು ಯಾರನ್ನು ಬೇಕು 4-10 ಚಾನಲ್ ಅನ್ನು ಕಟ್ಟಿ ಹಾಕ್ಬೋದು, ಆದ್ರೆ ಹೇಳ್ತೀನಿ ದೇವಮಾನವ ನಿನ್ಗೆ ಜನರು ಖಂಡಿತವಾಗ್ಲೂ ನಿಂಗೆ ಪಾಠವನ್ನು ಕಳಿಸ್ತಾರೆ. ರೊಚ್ಚಿಗೆದ್ದಿದ್ದಾರೆ, ಬೇಕಾಗುವಂತ ವ್ಯವಸ್ಥೆ ಎಲ್ಲ ನಡೀತಾ ಇದೆ. ಒಂದಲ್ಲ ಒಂದು ದಿನ ನೀನು ಬೀದಿಯಲ್ಲಿ ನಿನ್ನ ಏನಿದೆ ಅದನ್ನೆಲ್ಲ ಎತ್ತಿ ಓಡಿಕೊಂಡು ಹೋಗುವಂತ ಸ್ಥಿತಿ ದೂರ ಇಲ್ಲ. ನಿಂಗೆ ಕೈಯೆಲ್ಲ ನಡೀತಾ ಇದೆ ಅಲ್ವೇ, ಈಗ ನಿಂಗೆ ಓಡಿಕೊಂಡು ಹೋಗುವಂತ ಸ್ಥಿತಿ ಕೂಡ ಬರ್ಲಿಕ್ಕೆ ಆಗೋಲ್ಕಿಲ್ಲ. ನೀನು ಬರುವಾಗಲೇ ಜನರು ಪ್ರಶ್ನೆ ಕೇಳುವಾಗಲೇ ಸತ್ಯ ಹೋಗ್ತೇನೆ. ನೀನು ಬೇರೆ ಯಾವುದೋ ಒಂದು ಮೀಡಿಯಾಕ್ಕೆ ಪೇಮೆಂಟ್ ಗಿರಾಕಿ ತರ ಪೇಮೆಂಟ್ ಅನ್ನು ಕೊಟ್ಟು ನಿನ್ಗೆ ಬೈಟ್ ಕೊಡೋಕ್ಕಾಗುತ್ತೆ. ಯೂಟ್ಯೂಬರ್ಸ್ ಗಳು ನೀವೇನಾದ್ರೂ ಮಾಡೇ ಇಲ್ಲ, ಸತ್ಯ ಅಂತ ಹೇಳಿದ್ರೆ ಬನ್ನಿ ಉತ್ತರ ಕೊಡಿ ಅಂತೇಳಿ ಯೂಟ್ಯೂಬರ್ಸ್ ಕೇಳಿದಾಗ ಒಂದೇ ಒಂದು ಉತ್ತರ ಕೊಡಕ್ಕಾಗದವನು ನೀನು ಯಾವ ಸೀಮೆಯ ರಾಜ್ಯಸಭಾ ಸದಸ್ಯ, ಯಾವ ಸೀಮೆಯ ದೇವಮಾನವ ನೀನು? ಇಷ್ಟೊಂದು ಬಡ್ಡಿ ವ್ಯವಹಾರದಲ್ಲಿ ಅಕ್ರಮವಾಗಿ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಒಂದಷ್ಟು ಜನ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಲೀಗಲ್ ಆಗಿ ಆಕ್ಷನ್ ಅನ್ನು ತೆಗೆದುಕೊಳ್ಳದೆ ನಿನ್ನ ಯಾರು SP ಗಿಸ್ಪಿ ಸೇವಾ ಪ್ರತಿನಿಧಿ ಮತ್ತೊಂದು ಮಗದೊಂದು ಅಂತೇಳಿ ಗೂಂಡಗಳ ತರ ಮನೆಗೆ ಕಳುಹಿಸಿ ನೀನು ವಸೂಲಿ ಮಾಡ್ತಾ ಇದ್ಯಲ್ವಾ, ನೀನು ಬಡ್ಡಿಯನ್ನು ವಸೂಲಿ ಮಾಡ್ತಾ ಇದ್ಯಲ್ವಾ, ನೀನು ನಾಚಿಕೆ ಅನ್ನೋದು ಆಗುದಿಲ್ವಾ ನಿನ್ಗೆ? ಭಿಕ್ಷೆ ಬೇಡಿ ನಿನ್ಗೆ ದುಡಿಯೋಕ್ಕಾಗುದಿಲ್ವಾ ನಿನ್ಗೆ? ನೀನು ಇದನ್ನು ಈ ಜನರ ದುಡ್ಡನ್ನು ತಿಂದು, ಈ ಜನರ ದುಡ್ಡನ್ನು ಹೊಡೆದು, ದೇವಸ್ಥಾನದಲ್ಲಿ ಬರುವಂತಹ ದುಡ್ಡನ್ನು ತಿಂದು ನೀನು ಬದುಕಬೇಕಾ? ನೀನು ಈ ತರ ನೀನು ಪೋಸ್ಟ್ ಕೊಟ್ಕೊಂಡು ಬದುಕಬೇಕಾ? ನೀನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದರಲ್ಲಿ. ಧರ್ಮಸ್ಥಳದಲ್ಲಿ ನಡೆದಂತಹ ಸೌಜನ್ಯ ಕೊಲೆ ಅತ್ಯಾಚಾರ ಪ್ರಕರಣದಲ್ಲಿ ಇವೊಂದು ನೇರ ಕೈವಾಡ ಇದೆ. ಇವನಿಗೆ ಗೊತ್ತಿದೆ ಇವನು ನೇರ ಕೈವಾಡ ಇದೆ. ಅದಕ್ಕೋಸ್ಕರ ನನ್ನ ಮಗು ಇರ್ಲಿಲ್ಲ, ನನ್ನ ಮಗು ಅಮೆರಿಕದಲ್ಲಿ ಇದ್ದದ್ದು ಅಂತೇಳಿ ನಕಲಿ ಪಾಸ್ಪೋರ್ಟ್ ತೋರಿಸಿದಂತ ದೇವಮಾನವ ಇವನು. ಈಗ ಏನೇನೋ ಇನ್ಫ್ಲೂಯೆನ್ಸ್ ಅನ್ನು ಯೂಸ್ ಮಾಡಿಕೊಂಡು ಹಿಂದೂ ದೇವಸ್ಥಾನದಲ್ಲಿ ಹಿಂದೂ ಭಕ್ತರು ಹಾಕಿದ ದುಡ್ಡನ್ನು ತಿಂದು ನೀನು ಆ ದುಡ್ಡಿಂದಲೇ ಯಾರ್ಯಾರಿಗೋ ಕೊಟ್ಟು ನೀನು ಅದರಿಂದ ನಮ್ಮ ಚಾನೆಲ್ ಬ್ಲಾಕ್ ಮಾಡಿಸುವಲ್ಲಿಗೆ ಬಂದಿಯಲ್ವಾ ನೀನು? ಧರ್ಮಸ್ಥಳದ ದೇವಮಾನವನೇ, ಡಬ್ಬಲ್ ಇದೆ, ನೆನ್ಪಲ್ಲಿಡ್ಕೋ, ಡಬ್ಬಲ್ ಇದೆ ನಿಂಗೆ. ನೀನು ಒಂದ ಚಾನೆಲ್ ನಮ್ಮನ್ನು ಬ್ಲಾಕ್ ಮಾಡಿಸಿದ್ದಿ, ಬಡಿಯು ಪರವಾಗಿಲ್ಲ, ಇದಕ್ಕಿಂತ ಡಬ್ಬಲ್ ಆಗಿ ಮತ್ತೆ ಬಂದೆ